ನಮಸ್ಕಾರ ವೀಕ್ಷಕರೇ, ನಮ್ಮ ಹೊಂಗೀರಣ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಥೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಹೊಳೆಯುವ ಬಿಎಂಡಬ್ಲ್ಯೂ ಕಾರಿನ ಮುಂದೆ ಚೌಕದಲ್ಲೇ ಭಿಕ್ಷೆ ಬೇಡುತ್ತಿರುವ ಅವನ ವಿಚ್ಛೇದಿತ ಪತ್ನಿಯದ್ದು. ಇದು ಜೈಪುರದ ನೈಜ ಘಟನೆಯಾಗಿದೆ. ಬೆಳಗಿನ ಸಮಯವಾಗಿತ್ತು. ಜೈಪುರದ ಗಣೇಶ್ ಚೌಕದಲ್ಲಿ ಪ್ರತಿದಿನದಂತೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದೇ ಜಾಮ್ನಲ್ಲಿ ಒಂದು ಹೊಳೆಯುವ ಬಿಳಿ ಬಣ್ಣದ ಬಿಎಂಡಬ್ಲ್ಯೂ ಕಾರ್ ಸಿಲುಕಿತ್ತು. ಕಾರಿನಲ್ಲಿ ಸುಶಾಂತ್ ಶರ್ಮಾ ಎಂಬ ಒಬ್ಬ ಹೆಸರಾಂತ ಉದ್ಯಮಿ ಕುಳಿತಿದ್ದರು. ಅವರು ತಮ್ಮ ಡ್ರೈವರ್ ಜೊತೆ ಒಂದು ಮುಖ್ಯವಾದ ಮೀಟಿಂಗ್ಗಾಗಿ ಮುಂಬೈಗೆ ಹೋಗುತ್ತಿದ್ದರು. ಅವರ ಕಾರು ಚೌಕಕ್ಕೆ ತಲುಪಿದಾಗ ಸುಶಾಂತ್ ತಮ್ಮ ಡ್ರೈವರ್ಗೆ ಹೇಳಿದರು, ಅಣ್ಣ ಸ್ವಲ್ಪ ನಿಲ್ಲಿಸು, ನೋಡು ಜಾಮ್ ಎಷ್ಟೊಂದು ಉದ್ದವಾಗಿದೆ ಎಂದು. ಅಷ್ಟೊಂದು ಅವಸರವೇನಿದೆ, ಎದುರಿಗೆ ಎಷ್ಟೊಂದು ಜನರು ನಿಂತಿದ್ದಾರೆ, ಗಡಿಬಿಡಿಯಲ್ಲಿ ಯಾವುದೇ ಪ್ರಯೋಜನವಿಲ್ಲ, ಆರಾಮವಾಗಿ ಹೋಗೋಣ, ನಮ್ಮ ಮೀಟಿಂಗ್ಗೆ ಇನ್ನೂ ಬಹಳ ಸಮಯವಿದೆ. ಡ್ರೈವರ್ ಅವರ ಮಾತನ್ನು ಕೇಳಿ ಕಾರನ್ನು ಚೌಕದಲ್ಲೇ ನಿಲ್ಲಿಸುತ್ತಾನೆ. ಸುಶಾಂತ್ ಅವರ ದೃಷ್ಟಿ ಆಸುಪಾಸಿನಲ್ಲಿ ನಿಂತಿದ್ದ ಕೆಲವು ಮಹಿಳೆಯರ ಮೇಲೆ ಬೀಳುತ್ತದೆ. ಈ ಮಹಿಳೆಯರು ಹಳೆಯ ಕೊಳಕಾದ ಬಟ್ಟೆಗಳಲ್ಲಿದ್ದರು. ಅವರ ಮುಖದಲ್ಲಿ ಆಯಾಸ ಮತ್ತು ಅಸಹಾಯಕತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರ ಜೊತೆ ಪುಟ್ಟ ಪುಟ್ಟ ಮಕ್ಕಳು ಇದ್ದರು. ಅವರು ಕೊಳಕಾದ ಬಟ್ಟೆಗಳಲ್ಲಿ ಇತ್ತ ಅತ್ತ ಓಡಾಡುತ್ತಿದ್ದರು. ಅವರನ್ನು ನೋಡಿ ಸುಶಾಂತ್ ಅವರಿಗೆ ಇವರು ಭಿಕ್ಷುಕರು ಎಂದು ಅನ್ನಿಸಿತು ಮತ್ತು ಅವರನ್ನು ಈ ಸ್ಥಿತಿಯಲ್ಲಿ ನೋಡಿ ಅವರ ಹೃದಯ ಕರಗಿತು. ಅವರು ಮೊದಲಿನಿಂದಲೂ ದಯಾಳು ಸ್ವಭಾವದವರಾಗಿದ್ದರು. ಎಷ್ಟೇ ಬ್ಯುಸಿಯಾಗಿದ್ದರೂ ಸಹ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅವರ ಅಭ್ಯಾಸವಾಗಿತ್ತು. ಅವರು ತಮ್ಮ ಡ್ರೈವರ್ಗೆ ಹೇಳುತ್ತಾರೆ, ಗಾಜನ್ನು ಕೆಳಕ್ಕೆ ಇಳಿಸು. ಗಾಜು ಕೆಳಕ್ಕೆ ಇಳಿಯುತ್ತಿದ್ದಂತೆಯೇ ಸುಶಾಂತ್ ತಮ್ಮ ಜೇಬಿನಿಂದ ಪರ್ಸ್ ಹೊರತೆಗೆಯುತ್ತಾರೆ. ಅದರಿಂದ ಕೆಲವು ನೋಟುಗಳನ್ನು ತೆಗೆದು ಆ ಮಹಿಳೆಯರನ್ನು ಕರೆದು ಪ್ರತಿಯೊಬ್ಬರಿಗೂ ತಲಾ 500 ರೂಪಾಯಿ ನೀಡುತ್ತಾ ನಗುತ್ತಾ ಹೇಳುತ್ತಾರೆ, ಇದನ್ನು ಇಟ್ಟುಕೊಳ್ಳಿ, ನಿಮಗೆ ಯಾವುದಾದರೂ ಕೆಲಸಕ್ಕೆ ಬರುತ್ತದೆ. ನಿಮ್ಮ ಮಕ್ಕಳಿಗಾನಿ ಏನಾದರೂ ಆಹಾರ ತಗೊಳ್ಳಿ. ಮಹಿಳೆಯರು ಹಣ ಪಡೆದು ಅವರಿಗೆ ಹಾರೈಸಿ ಮೆಲ್ಲಮೆಲ್ಲನೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಜಾಮ್ ನಿಧಾನವಾಗಿ ತೆರವಾಗಲಾರಂಭಿಸುತ್ತದೆ. ಹಾಗೆ ಡ್ರೈವರ್ ಕಾರನ್ನು ಮುಂದೆ ಚಲಿಸಲು ಸಿದ್ಧನಾಗುತ್ತಾನೆ. ಅಷ್ಟರಲ್ಲಿ ಸುಶಾಂತ್ ಅವರ ದೃಷ್ಟಿ ಒಬ್ಬ ಮಹಿಳೆಯ ಮೇಲೆ ಬೀಳುತ್ತದೆ. ಅವಳು ಅವರ ಕಾರಿನ ಕಿಟಕಿಯ ಹತ್ತಿರ ನಿಂತು ಪದೇ ಪದೇ ಗ್ಲಾಸನ್ನು ಬಡಿದು ಹೇಳುತ್ತಿದ್ದಳು, ಸರ್, ನೀವು ನನಗೆ ಏನನ್ನೂ ನೀಡಲೇ ಇಲ್ಲವಲ್ಲ. ಸುಶಾಂತ್ ಅವಳ ಧ್ವನಿಯನ್ನು ಕೇಳಿ ಬೆಚ್ಚಿ ಬೀಳುತ್ತಾರೆ. ಅವರ ಕಣ್ಣುಗಳು ಆ ಮಹಿಳೆಯ ಮುಖದ ಮೇಲೆ ನೆಟ್ಟವು. ಮುಖವು ಆಯಾಸ ಮತ್ತು ಗಲೀಜಿನಿಂದ ತುಂಬಿತ್ತು, ಆದರೂ ಏನೋ ಚಿರಪರಿಚಿತವಾಗಿರುವಂತೆ ಕಾಣಿಸುತ್ತಿತ್ತು. ಅವರು ತಕ್ಷಣವೇ ಗಾಜು ಕೆಳಕ್ಕೆ ಇಳಿಸಿ ಆ ಮಹಿಳೆಯಲ್ಲಿ ಕೇಳುತ್ತಾರೆ, ಅರೆ ವೀನು, ನೀನು ಮಲ್ಲಿಕಾ ಅಲ್ವಾ? ಆ ಮಹಿಳೆ ಸುಶಾಂತ್ನನ್ನು ನೋಡಿ ನಿಂತು ಹೋಗುತ್ತಾಳೆ. ಅವಳ ಕಣ್ಣುಗಳು ಒದ್ದೆಯಾಗುತ್ತವೆ. ಹಾಗೆ ಅವಳು ಮೆಲ್ಲನೆಯ ದನಿಯಲ್ಲಿ ಹೇಳುತ್ತಾಳೆ, ಹೌದು, ನಾನು ಮಲ್ಲಿಕಾ. ಆದರೆ ಸುಶಾಂತ್, ನೀನಿಲ್ಲಿ? ಸುಶಾಂತ್ನ ಎದೆ ಧಕ್ಕೆಂದಿತು. ಗೆಳೆಯರೇ, ಈಕೆ ಬೇರೆ ಯಾರೂ ಅಲ್ಲ, ಬದಲಾಗಿ ಅವರ ವಿಚ್ಛೇದಿತ ಪತ್ನಿ ಮಲ್ಲಿಕಾ ಆಗಿದ್ದಳು. ಇವರ ಜೊತೆ ಅವಳ ಮದುವೆಯಾಗಿ 4 ವರ್ಷಗಳ ಹಿಂದೆಯೇ ವಿಚ್ಛೇದನ ಆಗಿತ್ತು. ಸುಶಾಂತ್ ಆಶ್ಚರ್ಯಚಕಿತರಾಗಿ ಕೇಳುತ್ತಾರೆ, ಮಲ್ಲಿಕಾ, ನೀನು ಈ ಸ್ಥಿತಿಯಲ್ಲಿ? ನೀನಂತೂ ಒಂದು ಒಳ್ಳೆಯ ಮನೆತನದ ಹುಡುಗಿಯಾಗಿದ್ದೆ. ಕೋರ್ಟ್ನಲ್ಲಿ ವಿಚ್ಛೇದನದ ಸಮಯದಲ್ಲಿ ನೀನು ನನ್ನಿಂದ 50 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದೆ ಅಲ್ಲವೇ? ಆದರೂ ನೀನು ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದೀಯಾ, ಮನೆ ಮನೆ ಅಲೆದಾಡುತ್ತಿದ್ದೀಯಾ? ಏಕೆ ಮಲ್ಲಿಕಾ? ನೀನಂತೂ ಆರಾಮವಾಗಿ ಜೀವನ ಪೂರ್ತಿ ಕುಳಿತು ಉಣ್ಣಬಹುದಿತ್ತಲ್ಲವೇ? ಹಾಗಾದರೆ ಈ ಸ್ಥಿತಿ ಏಕೆ ಬಂತು? ಇದೆಲ್ಲವನ್ನೂ ಕೇಳಿ ಮಲ್ಲಿಕಾಳ ಕಣ್ಣಿನಿಂದ ಕಣ್ಣೀರು ಸುರಿಯಲಾರಂಭಿಸುತ್ತದೆ. ಅವಳು ಹೇಳುತ್ತಾಳೆ, ಸುಶಾಂತ್, ನನಗೆ ಸ್ವಲ್ಪ ಸಮಯ ಕೊಡು, ನಾನು ನಿನಗೆ ಎಲ್ಲವನ್ನೂ ತಿಳಿಸುತ್ತೇನೆ. ಸುಶಾಂತ್ ಮಲ್ಲಿಕಾಳಿಗೆ ಹೇಳುತ್ತಾರೆ, ಸರಿ, ಹಾಗಾದರೆ ನೀನು ನನ್ನ ಕಾರಿನೊಳಗೆ ಹಿಂದಿನ ಸೀಟಿನಲ್ಲೇ ಕುಳಿತುಕೋ. ಸುಶಾಂತ್ ತಮ್ಮ ಡ್ರೈವರ್ಗೆ ಹಿಂದಿನ ಬಾಗಿಲು ತೆರೆಯಲು ಹೇಳುತ್ತಾರೆ. ಡ್ರೈವರ್ ತಕ್ಷಣವೇ ಬಾಗಿಲು ತೆರೆಯುತ್ತಾನೆ ಹಾಗೂ ಮಲ್ಲಿಕಾ ಕಾರಿನೊಳಗೆ ಕುಳಿತುಕೊಳ್ಳುತ್ತಾಳೆ. ಆದರೆ ಅವಳು ಕಾರಿನೊಳಗೆ ಕುಳಿತುಕೊಳ್ಳುತ್ತಿದ್ದಂತೆ ಅಕ್ಕಪಕ್ಕದ ಕೆಲವು ಅಂಗಡಿಯವರಿಗೆ ಹಾಗೂ ದಾರಿಯಲ್ಲಿ ಹೋಗುತ್ತಿರುವವರಿಗೆ ಸಂಶಯ ಬರಲಾರಂಭಿಸುತ್ತದೆ. ಅವರಿಗನ್ನಿಸುತ್ತದೆ, ಎಲ್ಲಿ ಈ ಶ್ರೀಮಂತ ವ್ಯಕ್ತಿ ಈ ಬಡ ಮಹಿಳೆಯನ್ನು ತನ್ನ ತಪ್ಪು ಉದ್ದೇಶದಿಂದ ತನ್ನ ಕಾರಿನಲ್ಲಿ ಕೂರಿಸಿಕೊಳ್ಳುತ್ತಿದ್ದಾನೋ ಎಂದು. ನೋಡನೋಡತ್ತಲ್ಲೇ ಚೌಕದಲ್ಲಿ ಜನರ ಗುಂಪು ಸೇರುತ್ತದೆ ಹಾಗೂ ಜನರು ಪ್ರಶ್ನೆ ಮಾಡಲಾರಂಭಿಸುತ್ತಾರೆ, ಇಲ್ಲಿ ಏನು ನಡೆಯುತ್ತಿದೆ? ಈ ಮಹಿಳೆಯನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದೀರಿ? ಎಲ್ಲರೂ ಆ ಸುಶಾಂತನ ಮೇಲೆ ತಪ್ಪು ಸಂಶಯ ಪಡಲಾರಂಭಿಸುತ್ತಾರೆ. ಮಲ್ಲಿಕಾಳ ಜೊತೆ ಯಾವ ಮಹಿಳೆಯರು ಭಿಕ್ಷೆ ಬೇಡುತ್ತಿದ್ದರೋ ಅವರೂ ಕೂಡ ಅಲ್ಲಿಗೆ ಬಂದು ಕೇಳುತ್ತಾರೆ, ನೀನು ಈ ವ್ಯಕ್ತಿಯ ಜೊತೆ ಎಲ್ಲಿಗೆ ಹೋಗುತ್ತಿದ್ದೀಯಾ? ಇವನೇನಾದರೂ ನಿನ್ನ ಜೊತೆ ಬಲವಂತ ಮಾಡುತ್ತಿದ್ದಾನೆಯೇ? ಅಲ್ಲಿ ನಿಂತಿರುವ ಪ್ರತಿಯೊಬ್ಬರೂ ಪಿಸುಮಾತು ಪ್ರಾರಂಭಿಸುತ್ತಾರೆ ಹಾಗೂ ಸುಶಾಂತ್ನಲ್ಲಿ ಕೇಳುತ್ತಾರೆ, ಸರ್, ನೀವಿದೇನು ಮಾಡುತ್ತಿದ್ದೀರಿ? ಇದೆಲ್ಲವನ್ನು ಕಂಡು ಮಲ್ಲಿಕಾ ತಕ್ಷಣವೇ ಹೇಳುತ್ತಾಳೆ, ಇವರು ನನ್ನ ವಿಚ್ಛೇದಿತ ಪತಿ ಸುಶಾಂತ್ ಶರ್ಮಾ. ನಾನು ನನ್ನ ಇಚ್ಛೆಯಿಂದ ಇವರ ಜೊತೆ ಹೋಗುತ್ತಿದ್ದೇನೆ. ಇವರು ನನ್ನ ಜೊತೆ ಯಾವುದೇ ಬಲವಂತ ಮಾಡುತ್ತಿಲ್ಲ. ಜನರ ಗುಂಪು ಸ್ವರ್ಥ ಶಾಂತವಾಗುತ್ತದೆ. ಆದರೆ ಕೆಲವು ಜನರು ಈಗಲೂ ಪಿಸುಮಾತು ಆಡುತ್ತಲೇ ಇದ್ದರು. ಕೆಲವು ಜನರು ಹೇಳಲಾರಂಭಿಸಿದರು, ಇವನ್ಯಾರೋ ದೊಡ್ಡ ವ್ಯಕ್ತಿಯಂತೆ ಕಾಣಿಸುತ್ತಾನೆ. ಇವನು ಈ ಬಡ ಮಹಿಳೆಯನ್ನು ತನ್ನ ಕಾರಿನಲ್ಲಿ ಏಕೆ
ಪಕ್ಕಕ್ಕೆ ಕೂರಿಸಿಕೊಂಡಿದ್ದಾನೆ. ಖಂಡಿತ ಏನೋ ವಿಷಯವಿದೆ, ಬಹುಶಃ ಏನೋ ತಪ್ಪು ಉದ್ದೇಶವಿರಬಹುದು. ಸುಶಾಂತ್ ಇದೆಲ್ಲವನ್ನು ಕೇಳಿ ಕೋಪಗೊಂಡರೂ ಕೂಡ ಶಾಂತವಾಗಿರುತ್ತಾರೆ. ಯಾಕೆಂದ್ರೆ ಅವರಿಗೆ ತಿಳಿದಿತ್ತು, ಒಂದು ವೇಳೆ ಏನಾದರೂ ಮಾತನಾಡಿದರೆ ವಿಷಯ ಇನ್ನೂ ಬೆಳೆಯುತ್ತದೆ ಎಂದು. ಅವರು ಮಲ್ಲಿಕಾಳಿಗೆ ಹೇಳುತ್ತಾರೆ, ನಡಿ, ನಾವಿಲ್ಲಿಂದ ಹೋಗೋಣ. ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡುತ್ತಾರೆ. ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸುಶಾಂತ್ ಮಲ್ಲಿಕಾಳನ್ನು ಹತ್ತಿರದ ಒಂದು ಹೋಟೆಲ್ಗೆ ಕರೆದೊಯ್ಯುತ್ತಾರೆ ಮತ್ತು ತಮ್ಮ ಡ್ರೈವರ್ಗೆ ಸ್ವಲ್ಪ ಹಣ ನೀಡಿ ಹೇಳುತ್ತಾರೆ, ಹೋಗು, ಮಾರುಕಟ್ಟೆಯಿಂದ ಇವರಿಗಾಗಿ ಒಂದು ಒಳ್ಳೆಯ ಸೀರೆ, ಚಪ್ಪಲಿ, ಕೆಲವು ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡುದಾ ಎಂದು. ಡ್ರೈವರ್ ತಕ್ಷಣವೇ ಹೋಗಿ ಒಂದು ಸುಂದರವಾದ ನೀಲಿ ಸೀರೆ, ಚಪ್ಪಲಿ ಮತ್ತು ಒಂದು ಸಣ್ಣ ಬ್ಯಾಗ್ ತೆಗೆದುಕೊಂಡು ಮರಳುತ್ತಾನೆ. ಸುಶಾಂತ್ ಮಲ್ಲಿಕಾಳಿಗೆ, ಹೋಟೆಲ್ನ ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಈ ಹೊಸ ಬಟ್ಟೆಗಳನ್ನು ಧರಿಸಿಕೋ ಎಂದು ಹೇಳುತ್ತಾರೆ. ಮಲ್ಲಿಕಾ ಹಾಗೆಯೇ ಮಾಡುತ್ತಾಳೆ. ಅವಳು ಹೊಸ ಬಟ್ಟೆಗಳಲ್ಲಿ ಹೊರಬಂದಾಗ ಸುಶಾಂತ್ ಅವಳನ್ನು ಕಂಡು ಬೆರಗಾಗುತ್ತಾರೆ. ಅವರು ಯೋಚಿಸುತ್ತಾರೆ, ಪರಿಸ್ಥಿತಿ ಇವಳನ್ನು ಎಷ್ಟೆದ್ದು ಬದಲಾಯಿಸಿಬಿಟ್ಟಿದೆ, ಆದರೆ ಇವಳ ಸುಂದರತೆ ಮತ್ತು ಮುಗ್ಧತೆ ಇಂದಿಗೂ ಹಾಗೆಯೇ ಇದೆ ಎಂದು. ಮಲ್ಲಿಕಾ ಈಗ ಮೊದಲಿಗಿಂತ ಅತಿ ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿದವಳಾಗಿ ಕಾಣಿಸುತ್ತಿದ್ದಳು. ಒಬ್ಬಳು ಹೊಸದಾಗಿ ಮದುವೆಯಾದ ವಧುವಿನಂತೆ. ಸುಶಾಂತ್ ಅವಳಿಗೆ ಹೇಳುತ್ತಾರೆ, ನಾನು ಯಾವುದೋ ಮುಖ್ಯ ಕೆಲಸದ ಮೇಲೆ ಮುಂಬೈಗೆ ಹೋಗುತ್ತಿದ್ದೇನೆ. ಒಂದು ವೇಳೆ ನೀನು ನನಗೆ ಸ್ವಲ್ಪ ಸಮಯ ನೀಡಿದರೆ ನಾನು ನಾಳೆ ಬಂದು ನಿನ್ನನ್ನು ಇದೇ ಹೋಟೆಲ್ನಲ್ಲಿ ಭೇಟಿಯಾಗುತ್ತೇನೆ. ಮಲ್ಲಿಕಾ ಸರಿ ಎನ್ನುತ್ತಾಳೆ. ಸುಶಾಂತ್, ನೀನು ನನಗೆ ಇದೇ ಹೋಟೆಲ್ನಲ್ಲಿ ಸಿಗಬೇಕು, ಎಲ್ಲಿಗೂ ಹೋಗಬೇಡ. ನಾನು ನಿನ್ನ ಊಟೋಪಚಾರದ ಪೂರ್ಣ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಸುಶಾಂತ್ ಡ್ರೈವರ್ಗೆ ಹೇಳಿ ಮಲ್ಲಿಕಾಳಿಗೆ ವ್ಯವಸ್ಥೆ ಮಾಡಿಸುತ್ತಾರೆ ಹಾಗೂ ನಾನು ನಾಳೆ ಬೇಗನೆ ಬಂದು ನಿನ್ನನ್ನು ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾರೆ. ಅವಳು ಸರಿ ಎಂದು ಹೇಳಿ ತನ್ನ ರೂಮ್ಗೆ ಹೋಗುತ್ತಾಳೆ ಮತ್ತು ಸುಶಾಂತ್ ಮುಂಬೈಗೆ ಹೊರಟು ಹೋಗುತ್ತಾರೆ. ಮುಂಬೈ ತಲುಪಿದ ನಂತರ ಅವರು ಹಗಲಿನಲ್ಲಿ ತಮ್ಮ ಎಲ್ಲಾ ಕೆಲಸಗಳನ್ನು ಬೇಗನೆ ಮುಗಿಸುತ್ತಾರೆ. ಆದರೆ ರಾತ್ರಿ ಹೋಟೆಲ್ನಲ್ಲಿ ಮಲಗಿದ ಸುಶಾಂತ್ಗೆ ಆ ರಾತ್ರಿ ಕಳೆಯುತ್ತಲೇ ಇರಲಿಲ್ಲ. ಹಾಗೂ ಅಟ್ಟ ಮಲ್ಲಿಕಾಳಿಗೂ ಕೂಡ ರಾತ್ರಿ ಕಳೆಯುತ್ತಿರಲಿಲ್ಲ. ಇಬ್ಬರೂ ಕೂಡ ಗೊಂದಲದ ಸ್ಥಿತಿಯಲ್ಲಿ ಹೊರಳಾಡುತ್ತಲೇ ಇಡೀ ರಾತ್ರಿ ಕಳೆದರು. ಮರುದಿನ ಸುಶಾಂತ್ ಮುಂಬೈನಿಂದ ಮರಳಿ ಬೇಗನೆ ಹೋಟೆಲ್ ತಲುಪುತ್ತಾರೆ. ಹೋಟೆಲ್ ತಲುಪಿ ಅವರು ಮಲ್ಲಿಕಾಳನ್ನು ನೋಡಿದಾಗ ಅವರಿಗೆ ಸ್ವಲ್ಪ ಸಮಾಧಾನವೆನಿಸುತ್ತದೆ. ಸ್ವಲ್ಪ ಸಮಯದ ನಂತರ ಇಬ್ಬರೂ ಕುಳಿತು ಮಾತನಾಡತೊಡಗುತ್ತಾರೆ. ಮಲ್ಲಿಕಾ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾಳೆ. ಅವಳು ಹೇಳುತ್ತಾಳೆ, ನಾನು ಎಂದಿಗೂ ನಿನ್ನಿಂದ ವಿಚ್ಛೇದನ ಪಡೆಯಲು ಬಯಸಿರಲಿಲ್ಲ. ಇದಕ್ಕೆ ಸುಶಾಂತ್ ಕೇಳುತ್ತಾರೆ, ಹಾಗಾದರೆ ನೀನು ಏಕೆ ವಿಚ್ಛೇದನ ಪಡೆದಿದ್ದೆ? ಅವಳು ಹೇಳುತ್ತಾಳೆ, ನನ್ನ ಮನೆಯವರು ನಿನ್ನ ಸಂಪತ್ತನ್ನು ನೋಡಿ ನನ್ನ ಮದುವೆ ನಿನ್ನ ಜೊತೆ ಮಾಡಿಸಿದರು. ನನ್ನ ಭಾವ ಮತ್ತು ಅಣ್ಣ ಬಹಳ ಸ್ವಾರ್ಥಿಗಳಾಗಿದ್ದರು. ಯಾವಾಗ ಅವರು ನಿನ್ನನ್ನು ನೋಡಲು ಬಂದಿದ್ದರೋ ಆಗ ಮನೆಗೆ ಹೋಗಿ ಅವರು ಹೇಳಿದ್ದರಂತೆ, ಏನೇ ಆಗಲಿ ಮದುವೆಯಂತೂ ಇದೇ ಮನೆಯವರೊಂದಿಗೆ ಮಾಡುತ್ತೇವೆ ಹಾಗೂ ಮದುವೆಯ ನಂತರ ವಿಚ್ಛೇದನ ಮಾಡಿಸಿ ಅವನಿಂದ ಸಾಕಷ್ಟು ಹಣ ಪಡೆಯುತ್ತೇವೆ ಎಂದು. ಆದರೆ ನನಗೆ ಈ ವಿಷಯ ಮದುವೆಗಿಂತ ಮೊದಲು ತಿಳಿದಿರಲಿಲ್ಲ. ಮದುವೆಯ ಕೆಲವು ವರ್ಷಗಳ ನಂತರವೇ ಅವರು ನನ್ನನ್ನು ವಿಚ್ಛೇದನ ಪಡೆಯಲು ಪ್ರಚೋದಿಸಿದರು. ಅವರು ನಿನ್ನಿಂದ ದೊಡ್ಡ ಮೊತ್ತದ ಹಣ ಸಿಗುತ್ತದೆ, ನಂತರ ನಾವೆಲ್ಲರೂ ಸೇರಿ ಹೊಸ ಜೀವನ ಪ್ರಾರಂಭಿಸೋಣ ಎಂದಿದ್ದರು. ನಾನು ಅವರ ಮಾತುಗಳನ್ನು ನಂಬಿ ಕೋರ್ಟ್ನಲ್ಲಿ ನಿನ್ನ ಮೇಲೆ 50 ಲಕ್ಷದ ಪರಿಹಾರದ ಕೇಸ್ ಹಾಕಿದೆ ಹಾಗೂ ನೀನು ಆ ಮೊತ್ತವನ್ನು ನೀಡಿಯೂ ಬಿಟ್ಟಿದ್ದೆ. ಹೋಟೆಲ್ನಲ್ಲಿ ಕುಳಿತು ಮಲ್ಲಿಕಾ ತನ್ನ ಕಥೆ ಮುಂದುವರಿಸುತ್ತಾಳೆ. ವಿಚ್ಛೇದನದ ನಂತರ ನನ್ನ ಭಾವ ಮತ್ತು ಅಣ್ಣ ಆ ಎಲ್ಲ 50 ಲಕ್ಷವನ್ನು ಕಸಿದುಕೊಂಡರು. ಅವರು ನನಗೆ 2ನೇ ಮದುವೆ ಮಾಡಿಸುತ್ತೇವೆ ಹಾಗೂ ಒಂದು ಫ್ಲ್ಯಾಟ್ ಕೊಡಿಸುತ್ತೇವೆ ಎಂದು ಹೇಳಿದ್ದರು. ಇದರಿಂದ ನಾನು ಹೊಸ ಜೀವನ ಪ್ರಾರಂಭಿಸಬಹುದು ಎಂದು. ಆದರೆ ಮೆಲ್ಲನೆ ಎಲ್ಲ ಹಣ ಮುಗಿದು ಹೋಯಿತು. ನನ್ನ ಭಾವ ತನ್ನ ಬಿಸಿನೆಸ್ನಲ್ಲಿ ಹಣ ಹೂಡಿದನು ಮತ್ತು ನನ್ನ ಅಣ್ಣ ತನ್ನ ಮದುವೆಗಾಗಿ ಖರ್ಚು ಮಾಡಿಬಿಟ್ಟನು. ಯಾವಾಗ ಹಣ ಮುಗಿಯಿತೋ ಆಗ ನನ್ನ ಕುಟುಂಬದವರು ನನ್ನನ್ನು ಮನೆಯಿಂದ ಹೊರಹಾಕಿದರು. ನನ್ನ ತಂದೆ ತಾಯಿಯೂ ಸಹ ನನ್ನ ಕೈಬಿಟ್ಟರು. ಅವರು, ಈಗ ನೀನು ವಿಚ್ಛೇದಿತೆಯಾಗಿದ್ದೀಯಾ, ನೀನು ನಮಗೆ ಹೊರೆಯಾಗಿದ್ದೀಯಾ ಎಂದು ಹೇಳಲಾರಂಭಿಸಿದರು. ಮಲ್ಲಿಕಾಳ ಕಣ್ಣಿನಿಂದ ಕಣ್ಣೀರು ಸುರಿಯಲಾರಂಭಿಸುತ್ತದೆ. ಅವಳು ಮುಂದೆ ಹೇಳುತ್ತಾಳೆ, ನನ್ನ ಹತ್ತಿರ ಯಾವುದೇ ದಾರಿ ಇರಲಿಲ್ಲ ಸುಶಾಂತ್. ನಾನು ಅಸಹಾಯಕಳಾಗಿದ್ದೆ. ನಾನು ನನ್ನ ಮನೆಯವರ ಮಾತು ಕೇಳಿ ನನ್ನ ಸ್ವಂತ ಜೀವನವನ್ನು ಹಾಳು ಮಾಡಿಕೊಂಡೆ. ನನ್ನ ಭಾವ ಬಹಳ ಸ್ವಾರ್ಥಿಯಾಗಿದ್ದನು. ಇದೆಲ್ಲವನ್ನು ಮಾಡಿಸಲು ನನ್ನ ಮೇಲೆ ಬಹಳ ಪ್ರೆಷರ್ ಹಾಕಿದ್ದನು ಮತ್ತು ನಾನು ಕೂಡ ಅವರ ಮಾತುಗಳನ್ನು ನಂಬಿದೆ. ಈಗ ನಾನು ಬೀದಿಗೆ ಬಂದಿದ್ದೇನೆ. ನನ್ನನ್ನು ಮನೆಯಿಂದ ಹೊರಹಾಕಿದಾಗ ನಾನು ಆರಂಭದಲ್ಲಿ ಇತರರ ಮನೆಗಳಲ್ಲಿ ಕೆಲಸ ಮಾಡಿದೆ. ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು, ಯಾವ ಕೆಲಸ ಸಿಕ್ಕರೂ ಮಾಡುತ್ತಿದ್ದೆ. ಆದರೆ ಎಲ್ಲರೂ ನನ್ನ ಬಗ್ಗೆ ಕೀಳಾಗಿ ಮಾತನಾಡುತ್ತಿದ್ದರು, ಹಿಂಸೆ ಕೊಡುತ್ತಿದ್ದರು. ಅದಕ್ಕಾಗಿ ನಾನು ಕೆಲಸ ಬಿಟ್ಟು ರಸ್ತೆಯಲ್ಲಿ ಭಿಕ್ಷೆ ಬೇಡಲು ಪ್ರಾರಂಭಿಸಿದೆ. ಆಮೇಲೆ ಒಂದು ದಿನ ನಾನು ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದಾಗ ಗಣೇಶ್ ಚೌಕದಲ್ಲಿ ಕೆಲವು ಭಿಕ್ಷುಕರ ಜೊತೆ ನನ್ನ ಭೇಟಿಯಾಯಿತು. ಆ ಮಹಿಳೆಯರು ನನ್ನನ್ನು ತಮ್ಮ ಜೊತೆ ಕರೆದೊಯ್ದರು ಮತ್ತು ನಾನು ಕೂಡ ಅವರ ಜೊತೆಗೇ ಹೋದೆ. ಏಕೆಂದರೆ ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಹಾಗೂ ಅವರ ಜೊತೆಗೆ ವಾಸಿಸಲು ಪ್ರಾರಂಭಿಸಿದೆ ಹಾಗೂ ಮೆಲ್ಲನೆ ಭಿಕ್ಷೆ ಬೇಡಲಾರಂಭಿಸಿದೆ.
ನನಗೆ ಇದು ತಪ್ಪೆಂದು ತಿಳಿದಿತ್ತು, ಆದರೆ ನನ್ನ ಬಳಿ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ನಾನು ನಿನಗೆ ವಿಚ್ಛೇದನ ನೀಡಿದೆ, ಆದರೆ ನನ್ನ ಹೃದಯದಲ್ಲಿ ನಿನಗಾಗಿ ಅದೇ ಪ್ರೀತಿ ಇತ್ತು. ನಾನು ನಮ್ಮ ಮದುವೆಯ ಫೋಟೋವನ್ನು ನನ್ನ ಹತ್ತಿರ ಇರಿಸಿಕೊಂಡಿದ್ದೇನೆ, ಏಕೆಂದರೆ ಅದು ನನ್ನ ಕೊನೆಯ ಭರವಸೆಯಾಗಿತ್ತು. ಸುಶಾಂತ್ ಇದೆಲ್ಲವನ್ನು ಕೇಳಿ ಸ್ತಬ್ಧರಾಗುತ್ತಾರೆ. ಅವರ ಕಣ್ಣಿನಿಂದಲೂ ನೀರು ಹರಿಯಲಾರಂಭಿಸುತ್ತದೆ. ಅವರು ಯೋಚಿಸುತ್ತಾರೆ, ಹೇಗೆ ಒಬ್ಬ ಮನುಷ್ಯನ ಲೋಭವು ಒಬ್ಬರ ಇಡೀ ಜೀವನವನ್ನೇ ಹಾಳು ಮಾಡಬಹುದು ಎಂದು. ಸುಶಾಂತ್ ಮಲ್ಲಿಕಾಳಿಗೆ ಕೇಳುತ್ತಾರೆ, ನನ್ನ ಅಮ್ಮ ನಿನ್ನನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದರು, ನೀನೇಕೆ ಎಂದು ಅವರನ್ನು ಭೇಟಿಯಾಗಲು ಪ್ರಯತ್ನಿಸಲಿಲ್ಲ? ಮಲ್ಲಿಕಾ ಅಳುತ್ತಾ ಹೇಳುತ್ತಾಳೆ, ನನಗೆ ಬಹಳ ನಾಚಿಕೆಯಾಗುತ್ತಿತ್ತು ಸುಶಾಂತ್. ನಾನು ಅವರನ್ನು ಹೇಗೆ ಭೇಟಿಯಾಗಲಿ? ನಾನು ನಿನ್ನ ಜೊತೆ ತಪ್ಪು ಮಾಡಿದ್ದೆ. ಅಮ್ಮ ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ನನಗೆ ಅನ್ನಿಸುತ್ತಿತ್ತು. ಮಾತನಾಡುತ್ತಾ ರಾತ್ರಿ 12 ಗಂಟೆಯಾಗುತ್ತದೆ. ಆಗ ಸುಶಾಂತ್ ಮಲ್ಲಿಕಾಳಿಗೆ ಹೇಳುತ್ತಾರೆ, ಇಂದು ಕೂಡ ನನಗೆ ಮುಂಬೈನಲ್ಲಿ ಮೀಟಿಂಗ್ ಇದೆ. ನಾನು ಮತ್ತೆ ಮುಂಬೈಗೆ ಹೋಗುತ್ತಿದ್ದೇನೆ. ಒಂದು ವೇಳೆ ನೀನು ನಿನ್ನ ವಿಳಾಸ ನೀಡಿದರೆ ನಾನು ಅಲ್ಲಿಂದ ಮರಳಿ ಬಂದು ನಿನ್ನನ್ನು ಮತ್ತೆ ಭೇಟಿಯಾಗುತ್ತೇನೆ. ಮಲ್ಲಿಕಾ ತನ್ನ ಬಾಡಿಗೆಯ ಒಂದು ಸಣ್ಣ ಕೋಣೆಯ ವಿಳಾಸ ನೀಡುತ್ತಾಳೆ ಮತ್ತು ಸುಶಾಂತ್ ಮುಂಬೈಗೆ ಹೊರಟು ಹೋಗುತ್ತಾರೆ. ಮೀಟಿಂಗ್ ಮುಗಿದ ನಂತರ ಅವರು ಮಲಗಲು ಹೋದಾಗ ಇಂದು ಕೂಡ ಅವರ ಸ್ಥಿತಿ ಅದೇ ಆಗಿತ್ತು. ಇಡೀ ರಾತ್ರಿ ಅವರಿಗೆ ನಿದ್ದೆ ಬರುವುದಿಲ್ಲ. ಅವರು ಮಲ್ಲಿಕಾಳ ಬಗ್ಗೆಯೇ ಯೋಚಿಸುತ್ತಿರುತ್ತಾರೆ. ಅವರು ಯೋಚಿಸುತ್ತಾರೆ, ಮಲ್ಲಿಕಾ ಏನೇ ತಪ್ಪು ಮಾಡಿರಬಹುದು, ಆದರೆ ಅವಳ ಹೃದಯ ಇಂದಿಗೂ ಸ್ವಚ್ಛವಾಗಿದೆ ಹಾಗೂ ಇದರಲ್ಲಿ ಅವಳದ್ದೇನೂ ತಪ್ಪಿರಲಿಲ್ಲ. ಅವಳನ್ನಂತೂ ಅವರ ಮನೆಯವರೇ ಪ್ರಚೋದಿಸಿದ್ದರು. ನಾನು ಅವಳಿಗೆ ಇನ್ನೊಂದು ಅವಕಾಶ ನೀಡಬಹುದೇ? ಅತ್ತ ಮಲ್ಲಿಕಾ ಕೂಡ ತನ್ನ ಸಣ್ಣ ಕೋಣೆಯಲ್ಲಿ ಹೊರಳಾಡುತ್ತಲೇ ಇರುತ್ತಾಳೆ. ಅವಳು ಯೋಚಿಸುತ್ತಾಳೆ, ಸುಶಾಂತ್ ನನಗಿಷ್ಟೊಂದು ಗೌರವ ನೀಡಿದರು, ಆದರೆ ನಾನು ಅವರಿಗೆ ಅರ್ಹಲೆ ಎಂದು. ಮರುದಿನ ಸುಶಾಂತ್ ಬೇಗನೆ ತಮ್ಮ ಕೆಲಸ ಮುಗಿಸಿಕೊಂಡು ಜೈಪುರಕ್ಕೆ ಮರಳಿ ಮಲ್ಲಿಕಾ ತಿಳಿಸಿದ ವಿಳಾಸಕ್ಕೆ ತಲುಪುತ್ತಾರೆ. ಆದರೆ ಅಲ್ಲಿ ತಿಳಿಯುಬರುತ್ತದೆ, ಮಲ್ಲಿಕಾ ಮತ್ತೆ ಭಿಕ್ಷೆ ಬೇಡಲು ಗಣೇಶ್ ಚೌಕಕ್ಕೆ ಹೋಗಿದ್ದಾಳೆ ಎಂದು. ಸುಶಾಂತ್ ಚೌಕಕ್ಕೆ ತಲುಪಿ ಮಲ್ಲಿಕಾಳನ್ನು ಹುಡುಕುತ್ತಾರೆ. ಮಲ್ಲಿಕಾ ಅವರನ್ನು ಕಂಡು ಬೆರಗಾಗುತ್ತಾಳೆ. ಸುಶಾಂತ್ ಹೇಳುತ್ತಾರೆ, ಮಲ್ಲಿಕಾ, ನನ್ನ ಜೊತೆ ನಡಿ. ಅವರು ಮಲ್ಲಿಕಾಳನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಳ್ಳುತ್ತಾರೆ ಮತ್ತು ಅವಳ ಬಾಡಿಗೆಯ ಕೋಣೆಯ ಕಡೆಗೆ ಹೊರಡುತ್ತಾರೆ. ಮಲ್ಲಿಕಾಳ ಕೋಣೆ ಬಹಳ ಸಣ್ಣದಿತ್ತು. ಒಂದು ಹಳೆಯ ಬೆಡ್, ಕೆಲವು ಒಡೆದ ವಸ್ತುಗಳು ಹಾಗೂ ಗೋಡೆಯ ಮೇಲೆ ಮದುವೆಯ ಫೋಟೋ ತೂಗಾಡುತ್ತಿತ್ತು. ಸುಶಾಂತ್ ಆ ಫೋಟೋ ನೋಡಿ ಆಶ್ಚರ್ಯಗೊಂಡು ಕೇಳುತ್ತಾರೆ, ಮಲ್ಲಿಕಾ, ನಮ್ಮ ವಿಚ್ಛೇದನ 4 ವರ್ಷಗಳ ಹಿಂದೆಯೇ ಆಗಿತ್ತಲ್ಲವೇ? ಅಂದಮೇಲೆ ಈ ಫೋಟೋ ಏಕೆ? ಮಲ್ಲಿಕಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳುತ್ತಾಳೆ, ಸುಶಾಂತ್, ನಾನು ನಿಗೆ ಎಂದಿಗೂ ವಿಚ್ಛೇದನ ನೀಡಲು ಬಯಸಿರಲಿಲ್ಲ. ನನ್ನ ಕುಟುಂಬದವರು ನನ್ನನ್ನು ದಿಕ್ಕು ತಪ್ಪಿಸಿದರು. ನಾನು ಇಂದಿಗೂ ನಿನ್ನನ್ನು ಅಷ್ಟೇ ಪ್ರೀತಿಸುತ್ತೇನೆ. ಈ ಫೋಟೋ ನನಗೆ ನಮ್ಮ ಹಳೆಯ ನೆನಪುಗಳ ಆಧಾರವಾಗಿತ್ತು. ನಾನು ಇದನ್ನು ನೋಡಿ ನನಗೇ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೆ. ಬಹುಶಃ ಒಂದು ದಿನ ಎಲ್ಲವೂ ಸರಿಯಾಗಬಹುದು ಎಂದು. ಸುಶಾಂತ್ ಹೃದಯ ಕರಗುತ್ತದೆ. ಅವರು ಹೇಳುತ್ತಾರೆ, ಮಲ್ಲಿಕಾ, ನೀನು ತಪ್ಪು ಮಾಡಿರಬಹುದು, ಆದರೆ ನಿನ್ನ ಹೃದಯ ಇಂದಿಗೂ ಸ್ವಚ್ಛವಾಗಿದೆ. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ಈಗ ನಾವು ಕಾನೂನುಬದ್ಧವಾಗಿ ದೂರವಾಗಿದ್ದೇವೆ. ನಾನು ನಿನಗೆ ಖಂಡಿತ ಸಹಾಯ ಮಾಡುತ್ತೇನೆ. ನಂತರ ಸುಶಾಂತ್ ಹೇಳುತ್ತಾರೆ, ನನ್ನ ಅಮ್ಮ ನಿನ್ನನ್ನು ಬಹಳ ನೆನಪಿಸಿಕೊಳ್ಳುತ್ತಿದ್ದರು. ನೀನು ಅವರ ಹತ್ತಿರ ಮಾತನಾಡಲು ಬಯಸುತ್ತೀಯಾ? ಮಲ್ಲಿಕಾಳ ಕಣ್ಣುಗಳು ಹೊಳೆಯುತ್ತವೆ. ಅವಳು ಹೇಳುತ್ತಾಳೆ, ಹೌದು ಸುಶಾಂತ್, ನನಗೆ ಅಮ್ಮನ ಹತ್ತಿರ ಮಾತನಾಡಬೇಕು. ಸುಶಾಂತ್ ತಕ್ಷಣವೇ ತಮ್ಮ ಅಮ್ಮನಿಗೆ ಫೋನ್ ಹಚ್ಚುತ್ತಾರೆ ಮತ್ತು ಹೇಳುತ್ತಾರೆ, ಅಮ್ಮ, ಮಲ್ಲಿಕಾ ಸಿಕ್ಕಿದ್ದಾಳೆ, ಅವಳ ಹತ್ತಿರ ಮಾತನಾಡು. ಮಲ್ಲಿಕಾ ಅಮ್ಮನ ಧ್ವನಿ ಕೇಳುತ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸುತ್ತಾಳೆ. ಅಮ್ಮ ಹೇಳುತ್ತಾರೆ, ಮಗಳೇ, ನೀನು ಎಲ್ಲಿದ್ದೆ? ನಾನು ನಿನ್ನನ್ನು ಎಷ್ಟೊಂದು ನೆನಪಿಸಿಕೊಂಡೆ. ಮಲ್ಲಿಕಾ ಹೇಳುತ್ತಾಳೆ, ಅಮ್ಮ, ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ. ನೀವು ನನ್ನನ್ನು ಕ್ಷಮಿಸುತ್ತೀರಾ? ಅಮ್ಮ ತಕ್ಷಣವೇ ಹೇಳುತ್ತಾರೆ, ಮಗಳೇ, ತಪ್ಪುಗಳು ಮನುಷ್ಯನಿಂದಲೇ ಆಗುತ್ತವೆ. ನೀನು ನನ್ನ ಸೊಸೆ. ನಾನು ನಿನ್ನನ್ನು ಸದಾ ಪ್ರೀತಿಸುತ್ತಿದ್ದೆ. ಸುಶಾಂತ್, ಅವಳನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಸುಶಾಂತ್ ತಮ್ಮ ಅಮ್ಮನ ಮಾತನ್ನ ಮೀರುವುದಿಲ್ಲ. ಮಲ್ಲಿಕಾಳಿಗೆ ಹೇಳುತ್ತಾರೆ, ನನ್ನ ಜೊತೆ ಮನೆಗೆ ನಡಿ. ಮಲ್ಲಿಕಾ ಹಿಂಜರಿಯುತ್ತಾಳೆ. ಆದರೆ ಸುಶಾಂತ್ ಅವಳಿಗೆ ನಂಬಿಕೆ ನೀಡುತ್ತಾರೆ ಹಾಗೂ ತಮ್ಮ BMW ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಕರೆದೊಯ್ಯುತ್ತಾರೆ. ಮನೆ ತಲುಪಿದ ಕೂಡಲೇ ಅವರ ಅಮ್ಮ ಆರತಿ ತಟ್ಟೆ ಸಿದ್ಧಪಡಿಸಿ ಮಲ್ಲಿಕಾಳನ್ನು ಸ್ವಾಗತಿಸುತ್ತಾರೆ. ಅತ್ತೆ ಸೊಸೆ ಅಪ್ಪಗಿಕೊಂಡು ಅಳಲಾರಂಭಿಸುತ್ತಾರೆ. ಅಮ್ಮ ಮಲ್ಲಿಕಾಳ ಹಣೆ ಸವರಿ ಹೇಳುತ್ತಾರೆ, ಮಗಳೇ, ನೀನು ಮರಳಿ ಬಂದೆ. ಈಗ ಎಲ್ಲವೂ ಸರಿಯಾಗುತ್ತದೆ. ಸುಶಾಂತ್ ತಮ್ಮ ಅಮ್ಮನಲ್ಲಿ ಕೇಳುತ್ತಾರೆ, ಅಮ್ಮ, ಇವಳು ನನ್ನಿಂದ 50 ಲಕ್ಷ ಪಡೆದಿದ್ದಳು. ಇವಳನ್ನು ಮತ್ತೆ ಸ್ವೀಕರಿಸುವುದು ಸರಿಯೇ? ಅಮ್ಮ ಉತ್ತರ ನೀಡುತ್ತಾರೆ, ಮಗನೇ, ಒಂದು ವೇಳೆ ಬೆಳಗ್ಗೆ ದಾರಿ ತಪ್ಪಿದವನು ಸಂಜೆ ಮನೆಗೆ ಮರಳಿದರೆ ಅವನನ್ನು ದಾರಿ ತಪ್ಪಿದವನು ಎಂದು ಹೊರ ಹಾಕಬಾರದು. ಮನುಷ್ಯರೆಂದ ಮೇಲೆ ಕೆಲವೊಮ್ಮೆ ತಪ್ಪು ಮಾಡುತ್ತಾರೆ.
ಒಂದು ವೇಳೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದರೆ ಅವಳನ್ನು ಕ್ಷಮಿಸಿಬಿಡು. ಸುಶಾಂತ್ ಮಲ್ಲಿಕಾಳನ್ನು ಕ್ಷಮಿಸುತ್ತಾರೆ ಮತ್ತು ತಮ್ಮ ಬಿಸ್ನೆಸ್ನಲ್ಲಿ ಅವಳಿಗೊಂದು ಸಣ್ಣ ಜವಾಬ್ದಾರಿ ನೀಡುತ್ತಾರೆ. ಇದರಿಂದ ಅವಳು ಸ್ವಾವಲಂಬಿಯಾಗಲಿ ಎಂದು. ಮಲ್ಲಿಕಾ ಮೆಲ್ಲನೆ ತನ್ನ ಆತ್ಮವಿಶ್ವಾಸವನ್ನು ಮತ್ತೆ ಮರಳಿ ಪಡಿಕೊಳ್ಳುತ್ತಾಳೆ. ಸುಶಾಂತ್ ಹಾಗೂ ಮಲ್ಲಿಕಾ ಒಟ್ಟಾಗಿ ಪ್ರೀತಿ ಮತ್ತು ವಿಶ್ವಾಸದೊಂದಿಗೆ ಹೊಸ ಜೀವನ ಪ್ರಾರಂಭ ಮಾಡುತ್ತಾರೆ. ಗೆಳೆಯರೇ, ಈ ಕಥೆ ನಮಗೆ ಕಲಿಸುವುದೇನೆಂದರೆ, ಸಂಬಂಧಗಳೆಂದರೆ ಹಣದಿಂದಲಲ್ಲ, ಬದಲಾಗಿ ವಿಶ್ವಾಸ ಮತ್ತು ಪ್ರೀತಿಯಿಂದಾಗುತ್ತದೆ. ಮಲ್ಲಿಕಾಳ ಕುಟುಂಬದ ಸ್ವಾರ್ಥ ಅವಳನ್ನು ಬೀದಿಗೆ ತಂದಿತು, ಆದರೆ ಸುಶಾಂತ್ ಅವರ ದಯೆ ಮತ್ತು ಕ್ಷಮೆ ಅವಳಿಗೆ ಮತ್ತೆ ಒಂದು ಹೊಸ ಜೀವನ ನೀಡಿತು. ಲೋಭ ಮನುಷ್ಯನನ್ನು ಹಾಳುವಾಡುತ್ತದೆ, ಆದರೆ ಮಾನವೀಯತೆ ಮತ್ತು ಕ್ಷಮೆ ಒಡೆದ ಸಂಬಂಧಗಳನ್ನು ಕೂಡಿಸುತ್ತದೆ. ಈ ಕಥೆಯ ಇನ್ನೊಂದು ಪಾಠವೇನೆಂದರೆ, ಮನುಷ್ಯನ ಗೌರವ ಅವನ ಪರಿಸ್ಥಿತಿಯಿಂದಲಲ್ಲ, ಬದಲಾಗಿ ಅವನ ಹೃದಯದಿಂದ ನಿರ್ಧರಿಸಲ್ಪಡುತ್ತದೆ. ಸುಶಾಂತ್ ಮಲ್ಲಿಕಾಳನ್ನು ರಸ್ತೆಯಲ್ಲಿ ಭಿಕ್ಷೆ ಬೇಡುವುದನ್ನು ನೋಡಿದರು, ಆದರೆ ಅವರು ಅವಳ ಭೂತಕಾಲವನ್ನಲ್ಲ, ಬದಲಾಗಿ ಅವಳೊಬ್ಬ ಮನುಷ್ಯಳು ಎಂಬ ಬೆಲೆಯನ್ನು ಗುರುತಿಸಿದರು. ಗೆಳೆಯರೇ, ಈ ಕಥೆಯ ಬಗ್ಗೆ ನಿಮ್ಮ ವಿಚಾರಗಳೇನು ಎಂಬುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ನೀವು ಈ ಕಥೆಯನ್ನು ಜಗತ್ತಿನ ಯಾವ ಮೂಲೆಯಿಂದ ನೋಡುತ್ತಿದ್ದೀರಿ ಎಂಬುದನ್ನು ನಮಗೆ ತಿಳಿಸಲು ಮರೆಯಬೇಡಿ. ನಿಮ್ಮ ಕಮೆಂಟ್ಗಳು ನಮಗೆ ಮುಂದಿನ ಕಥೆಗಳಿಗಾಗಿ ಪ್ರೇರಣೆ ನೀಡುತ್ತವೆ. ಹಾಗಾದರೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಆಸಕ್ತಿಕರ ಕಥೆಯೊಂದಿಗೆ. ಅಲ್ಲಿಯವರೆಗೆ ಜೈ ಹಿಂದ್.